ನಮಸ್ಕಾರ ಸ್ನೇಹಿತರೆ, ನನ್ನ ಟೇಬಲ್ ಮೇಲಿರೋದು ಬರೀ ಬಟನ್ ಅಲ್ಲ, ಅದು ನ್ಯೂಕ್ಲಿಯರ್ ಬಟನ್. ಮತ್ತು ನೆನಪಿರಲಿ, ನಿನ್ನ ಬಟನ್ಗಿಂತ ನನ್ನ ಬಟನ್ ತುಂಬ ದೊಡ್ಡದಿದೆ. ಅಷ್ಟೇ ಅಲ್ಲ, ಇದು ಕೆಲಸ ಕೂಡ ಮಾಡುತ್ತೆ. ನನ್ನ ಬಟನ್ ಹುಷಾರ್. ಇದು ಯಾವುದೋ ಬೀದಿ ರೌಡಿ ಆಡಿರೋ ಮಾತಲ್ಲ, ಅಥವಾ ಯಾವುದೋ ಸಿನಿಮಾದ ವಿಲನ್ ಹೊಡೆದ ಡೈಲಾಗ್ ಅಲ್ಲ. ಜಗತ್ತಿನ ಅತ್ಯಂತ ಪವರ್ಫುಲ್ ರಾಷ್ಟ್ರ, ಆ ರಾಷ್ಟ್ರದ ಪವರ್ಫುಲ್ ವ್ಯಕ್ತಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ವಿರುದ್ಧ ಬಳಸಿದ ಪದಗಳು. ಒಮ್ಮೆ ಯೋಚನೆ ಮಾಡಿ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿ ಈ ಥರ ಲೂಸ್ ಮಾತಾಡ್ತಾರ. ಒಮ್ಮೆ ನೋಡಿದ್ರೆ ಜಗತ್ತಿನ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಇನ್ನೊಮ್ಮೆ ಚಿತ್ರ ವಿಚಿತ್ರ ಹೇಳಿಕೆಗಳನ್ನು ಕೊಡ್ತಾರೆ, ಪತ್ರಕರ್ತರನ್ನ ಅಸಹ್ಯವಾಗಿ ಬೈತಾರೆ, ಸೋತ್ರು ನಾನೇ ಗೆದ್ದೆ ಅಂತ ಹಠ ಹಿಡಿತಾರೆ. ನೋಡೋಕೆ ಇದು ಅಪ್ಪಟ ಹುಚ್ಚಾಟದ ರೀತಿ ಕಾಣಿಸುತ್ತೆ. ಜಗತ್ತು ಇವ್ರನ್ನ ಸೈಕೋ, ಮ್ಯಾಡ್ ಮ್ಯಾನ್, ಅಹಂಕಾರಿ ಅಂತೆಲ್ಲ ಕರೆಯುತ್ತೆ. ಆದರೆ ವೀಕ್ಷಕರೇ, ಒಂದು ಸೆಕೆಂಡ್ ತಡೀರಿ. ಒಂದು ವೇಳೆ ನಾವೆಲ್ಲ ಅಂದುಕೊಂಡಿರೋದು ತಪ್ಪಾಗಿದ್ರೆ, ಒಂದು ವೇಳೆ ಈ ಹುಚ್ಚಾಟ, ಈ ಕೋಪ, ಈ ಅಗ್ರೆಷನ್ ಇದ್ಯಾವುದು ಕೂಡ ಆಕ್ಸಿಡೆಂಟಲ್ ಆಗಿರದೆ ಇದೊಂದು ಪಕ್ಕಾ ಕ್ಯಾಲ್ಕುಲೇಟೆಡ್ ಗೇಮ್ ಪ್ಲಾನ್ ಆಗಿದ್ರೆ, ಎಸ್, ಟ್ರಂಪ್ ಪಾಲಿಗೆ ಈ ವರ್ತನೆ ಅನ್ನೋದು ಕೇವಲ ಸ್ವಭಾವ ಅಲ್ಲ, ಇದೊಂದು ಸರ್ವೈವಲ್ ಸ್ಕಿಲ್. ಎದುರಾಳಿಗಳನ್ನು ಮಣ್ಣು ಮುಗಿಸೋಕೆ ಕಳೆದ 50 ವರ್ಷಗಳಿಂದ ಹರಿತ ಮಾಡ್ತಾ ಬಂದಿರೋ ಆಯುಧ ಇದು. ಸೊ ಇವತ್ತಿನ ವಿಡಿಯೋದಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನೋ ಈ ವಿಶೇಷ ಕ್ಯಾರೆಕ್ಟರ್ನ ಬ್ರೈನ್ ಎಕ್ಸ್ರೇ ಮಾಡೋಣ, MRI ಮಾಡಿ ಒಳಗಡೆ ಏನಿದೆ ಅಂತ ನಾವು ನೋಡೋಣ. ಇವರ ವಿಚಿತ್ರ ವರ್ತನೆ ಹಿಂದಿರೋ ಆ 3 ಸೀಕ್ರೆಟ್ ರೂಲ್ಸ್ ಏನೇನು, ಅದನ್ನು ತಯಾರು ಮಾಡಿದ ಆ ಬ್ಲ್ಯಾಕ್ ಮೆಂಟರ್ ಯಾರು, ಯಾರಿಗೂ ಗೊತ್ತಿರದ ಅವರ ಕರಾಳ ಹಿನ್ನೆಲೆಯನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಗುರು ಕಲಿಸಿದ ಗೂಂಡಾಗಿರಿ. ಟ್ರಂಪ್ ಹುಡ್ತಾ ಹೀಗಿರಲಿಲ್ಲ, ಇವ್ರನ್ನ ಈ ರೀತಿ ತಯಾರು ಮಾಡಿದ್ದು, ಮೆಂಟೋರ್ಶಿಪ್ ಕೊಟ್ಟಿದ್ದು, ತಲೆಗೆ ಈ ಪರಿ ಹುಚ್ಚನ್ನು ತುಂಬಿದ್ದು ಒಬ್ಬ ವ್ಯಕ್ತಿ. ಆತನ ಹೆಸರು ರಾಯ್ ಖಾನ್. ಯಾರಿವರು? 1970s ಇಡೀ ನ್ಯೂಯಾರ್ಕ್ ನಡ್ತಾ ಇದ್ದಿದ್ದು ಇವರ ಹೆಸರಿಗೆ, ಈತೊಬ್ಬ ವಕೀಲ ಹೆಸರಿಗೆ. ಎಂಥ ವಕೀಲ ಅಂದರೆ ಸಾಕ್ಷಾತ್ ಸೈತಾನನಿಗೂ ವಕಾಲತ್ತು ವಹಿಸಿ ಗೆಲ್ಲಿಸಬಲ್ಲ ಚಾಕಚಕ್ಯತೆ ಈತನಿಗಿತ್ತು. ನೈತಿಕತೆ, ರೂಲ್ಸ್, ನ್ಯಾಯ ಇದ್ಯಾವುದೂ ಈತನ ಡಿಕ್ಷನರಿಲಿ ಇರಲೇ ಇಲ್ಲ. ಆಗಷ್ಟೇ ಯುವಕ ಡೊನಾಲ್ಡ್ ಟ್ರಂಪ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಇಳಿದಿದ್ರು. ಇಂಥ ಟೈಮ್ನಲ್ಲಿ ರಾಯ್ ಖಾನ್ ಪರಿಚಯ ಆಯಿತು. ಅಲ್ಲಿಂದ ಟ್ರಂಪ್ರ ಬಿಹೇವಿಯರ್ ಚೇಂಜ್ ಆಯಿತು. ರಾಯ್ ಖಾನ್ ಟ್ರಂಪ್ಗೆ ಬಿಸ್ನೆಸ್ ಮತ್ತು ಪಾಲಿಟಿಕ್ಸ್ನಲ್ಲಿ ಗೆಲ್ಲೋದಕ್ಕೆ 3 ಭಯಂಕರ ಸೂತ್ರಗಳನ್ನು, ಅಂದರೆ 3 ರೂಲ್ಸ್ ಆಫ್ ವಿನ್ನಿಂಗನ್ನು ಹೇಳ್ಕೊಡ್ತಾರೆ. ಟ್ರಂಪ್ ಇವತ್ತಿಗೂ 2026ರಲ್ಲೂ ಫಾಲೋ ಮಾಡ್ತಿರೋದು ಅದೇ 3 ಸೂತ್ರಗಳನ್ನು. ಯಾವುದು ಆ ಸೂತ್ರಗಳು? ರೂಲ್ ನಂಬರ್ 1, ಅಟ್ಯಾಕ್ ಅಟ್ಯಾಕ್ ಅಟ್ಯಾಕ್. ಆಕ್ರಮಣ ಮಾಡ್ತಾನೆ ಇರೋ. ಯಾರಾದರೂ ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ಡಿಫೆಂಡ್ ಮಾಡ್ಕೋಬೇಡಿ. ನಾನು ತಪ್ಪು ಮಾಡಿಲ್ಲ ಸಾರ್ ಅಂತ ಸಮರ್ಥನೆ ಕೊಡಬೇಡಿ. ಬದಲಿಗೆ ಆರೋಪ ಮಾಡಿದವನ ಮೇಲೆ ಎಗರಿ ಇನ್ನೂ ದೊಡ್ಡ ಆರೋಪ ಮಾಡಿ ಅವನನ್ನೇ ಕೋರ್ಟ್ಗಿಡಿರಿ. ನೆನಪಿರಲಿ, 1973ರಲ್ಲಿ ಅಮೆರಿಕ ಸರ್ಕಾರ ಟ್ರಂಪ್ರ ಬಿಲ್ಡಿಂಗ್ಗಳಲ್ಲಿ ಕಪ್ಪು ವರ್ಣೀಯರಿಗೆ ಬಾಡಿಗೆ ಕೊಡ್ತಿಲ್ಲ ಅಂತ ಕೇಸ್ ಹಾಕ್ತು. ಸಾಮಾನ್ಯವಾಗಿ ಯಾರಾದರೂ ಹೆದರ್ತಾ ಇದ್ರು. ಆದರೆ ಟ್ರಂಪ್ ಏನು ಮಾಡಿದ್ರು ಗೊತ್ತಾ? ಸರ್ಕಾರದ ಮೇಲೇ ವಾಪಸ್ $100 ಮಿಲಿಯನ್ ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ಇದು ರಾಯ್ ಖಾನ್ ಸ್ಟೈಲ್. ರೂಲ್ ನಂಬರ್ 2, ಡಿನೈ ಎವ್ರಿಥಿಂಗ್. ಯಾವುದನ್ನೂ ಒಪ್ಕೋಬೇಡಿ. ನಿಮ್ಮ ತಪ್ಪು ಎದ್ದು ಕಾಣ್ತಿದ್ರು ಸರಿ, ವಿಡಿಯೋ ಎವಿಡೆನ್ಸ್ ಇದ್ರೂ ಸರಿ, ನಾನು ಹಾಗೆ ಮಾಡೇ ಇಲ್ಲ ಅಂತ ಧೈರ್ಯವಾಗಿ ಸುಳ್ಳು ಹೇಳಿ. ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತಿರೋ, ಜನ ಅದನ್ನೇ ಸತ್ಯ ಅಂತ ನಂಬ್ತಾರೆ. 2020ರ ಎಲೆಕ್ಷನ್ ಸೋತಾಗಲೂ ಕೂಡ ಟ್ರಂಪ್ ಇದನ್ನೇ ಮಾಡಿ. ಎಲೆಕ್ಷನ್ ಸೋತೇ ಇಲ್ಲ. ಬೈಡೆನ್ ಮತ್ತು ಡೆಮೊಕ್ರಾಟ್ಸ್ ಎಲ್ಲ ಸೇರಿಕೊಂಡು ಎಲೆಕ್ಷನ್ ಹೈಜಾಕ್ ಮಾಡಿದ್ರು. ಎಲೆಕ್ಷನ್ ಮೋಸ ಆಗಿದೆ ಅಂತ ದೊಡ್ಡ ಕೋಲಾಹಲ ಕ್ರಿಯೇಟ್ ಮಾಡಿದ್ರು. ರೂಲ್ ನಂಬರ್ 3, ಕ್ಲೇಮ್ ವಿಕ್ಟರಿ ಆಲ್ವೇಸ್. ಸೋಲನ್ನೇ ಗೆಲುವಂತ ಬಿಂಬಿಸ್ತಾನೆ ಇರಿ. ಎಷ್ಟೇ ಕೆಟ್ಟದಾಗಿ ಸೋತ್ರೂ ಮಾಧ್ಯಮಗಳ ಮುಂದೆ ಬಂದು ನಾನೇ ಗೆದ್ದಿದ್ದು, ಅವರು ಮೋಸ ಮಾಡಿದ್ದಾರೆ ಅಂತ ಜೋರಾಗಿ ಕೂಗಿ ಹೇಳಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇತ್ತೀಚೆಗೆ ಟ್ರಂಪ್ ಅಮೆರಿಕದ ಅತಿದೊಡ್ಡ ಬ್ಯಾಂಕ್ JP ಮಾರ್ಗನ್ ಮತ್ತು ಅದರ CEO ಜೇಮಿ ಡಿಮೋನ್ ವಿರುದ್ಧ ಹಾಕಿದ ಕೇಸ್. ಯಾವುದೇ ಆಧಾರ ಇಲ್ಲದೇ ಇದ್ರೂ ಕೂಡ ನನ್ನ ಅಕೌಂಟ್ ಕ್ಲೋಸ್ ಮಾಡ್ತಾರೆ ಅಂತ ದೊಡ್ಡ ಗಲಾಟೆ ಎಬ್ಬಿಸಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ರಲ್ಲ, ಅದು ಇದೇ ರಾಯ್ ಖಾನ್ ಕಲಿಸಿದ ಪಾಠ. ಟ್ರಂಪ್ರ ಈ ವರ್ತನೆ ಹುಚ್ಚು ಕೋಪ ಒಬ್ಬ ಸೋತವನ ಹತಾಶೆ ಅಲ್ಲ, ಅದು ವೆಲ್ ಟ್ರೈನ್ಡ್ ಸ್ಟ್ರಾಟಜಿ. ಗೊತ್ತಿದ್ದೇ ಮಾಡೋದು. ರಿಯಾಲಿಟಿ TV ಸ್ಟಾರ್ ಮನಸ್ಥಿತಿ. ನಾವು ಟ್ರಂಪ್ರನ್ನೊಬ್ಬ ಪಾಲಿಟಿಷಿಯನ್ ಅಥವಾ ಬಿಸ್ನೆಸ್ ಮ್ಯಾನ್ ಅಂತ ನೋಡಿದ್ರೆ ನಮಗೆ ಅವರ ಪೂರ್ತಿ ಚಿತ್ರಣ ಅರ್ಥ ಆಗಕ್ಕೆ ಚಾನ್ಸೇ ಇಲ್ಲ. ಮೂಲತಃ ಅವರೊಬ್ಬ ಪರ್ಫಾರ್ಮರ್, ಅವರೊಬ್ಬ ಎಂಟರ್ಟೈನರ್, ರಾಕ್ ಸ್ಟಾರ್. ಅಮೆರಿಕದ ಫೇಮಸ್ ರಿಯಾಲಿಟಿ ಶೋ ರಾಕ್ ಸ್ಟಾರ್ ದಿ ಅಪ್ರೆಂಟಿಸ್ ಬಗ್ಗೆ ನೀವು ಕೇಳಿರ್ಬೋದು. ರಿಯಾಲಿಟಿ ಶೋ ಅದು. ಟ್ರಂಪ್ ಅವರನ್ನ ಜಗತ್ತಿಗೆ ಪರಿಚಯಿಸಿದ ಶೋ. ಯು ಆರ್ ಫೈರ್ಡ್ ಅಂಥೇಳಿ ಎಲ್ಲರಿಗೂ ಹೇಳ್ತಾ ಇದ್ರು.
14 ಸೀಸನ್ಗಳ ಕಾಲ ಬಾಸ್ ಆಗಿ ಮೆರೆದಿದ್ರು. ಕಿಚ್ಚ ಸುದೀಪ್ ಅವರು ಹೇಗೆ ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಿದ್ದಾರೋ ದಶಕಗಳಿಂದ, ಅದೇ ಥರ ಅಮೆರಿಕದ ಜನಪ್ರಿಯ ಪ್ರೋಗ್ರಾಮ್ ದಿ ಅಪ್ರೆಂಟಿಸ್ನ ಆ ರಿಯಾಲಿಟಿ ಶೋನ ಹೋಸ್ಟ್ ಆಗಿ ನಡೆಸಿದರು ಡೊನಾಲ್ಡ್ ಟ್ರಂಪ್. ಯಾರು ಟಾಸ್ಕ್ನಲ್ಲಿ ಸೋಲ್ತಾರೋ ಅವರ ಮುಖಕ್ಕೆ ನೇರವಾಗಿ ಯು ಆರ್ ಫೈರ್ಡ್, ನೀನು ಕೆಲಸದಿಂದ ವಜಾ ಅಂತ ಹೇಳೋವರ ಸ್ಟೈಲ್ ಇದೆಯಲ್ಲ, ಅದು ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅವಾಗ ಆ ಶೋ ನಡೆಸಿಕೊಟ್ಟ ಟ್ರಂಪ್ಗೆ ಟಿವಿ ಜಗತ್ತಿನ ಒಂದು ಕರಾಳ ಸತ್ಯ ಅರ್ಥ ಆಗಿದೆ. ಅದೇನು ಅಂದರೆ ಬೋರಿಂಗ್ ಈಸ್ ಬ್ಯಾಡ್. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಜನ ನಿಮ್ಮನ್ನು ನೋಡ್ತಾ ಇಲ್ಲ ಅಂದರೆ ನೀವು ಫೇಲ್ ಆದ ಹಾಗೆ. ನೀವು ಕೆಟ್ಟ ಕೆಲಸ ಮಾಡ್ತಿರೋ ಒಳ್ಳೆ ಕೆಲಸ ಮಾಡ್ತಿರೋ ಜನ ನಿಮ್ಮನ್ನು ನೋಡ್ತಿರ್ಬೇಕು, ನಿಮ್ಮ ಬಗ್ಗೆ ಮಾತಾಡ್ತಿರ್ಬೇಕು. ದ್ಯಾಟ್ ಈಸ್ ಸಕ್ಸಸ್. ಅದನ್ನು ನೋಡ್ಕೊಳ್ಳಿ ಫಸ್ಟ್. ಅದೇ ನೆಗೆಟಿವ್ ಪಬ್ಲಿಸಿಟಿ ಈಸ್ ಆಲ್ಸೋ ಪಬ್ಲಿಸಿಟಿ, ಅದವರ ಮೂಲ ಮಂತ್ರ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಟ್ರಂಪ್ಗೆ ಕುಸ್ತಿ ಅಥವಾ WWE ಪಂಚಪ್ರಾಣ. ಕೇವಲ ಕುಸ್ತಿ ನೋಡಲ್ಲ, ಅದರಲ್ಲಿ ಪಾಲ್ಗೊಂಡಿದ್ದಾರೆ ಕೂಡ. ರಸಲ್ಮೇನಿಯಾ 23ನಲ್ಲಿ ಅವರು WWE ಮಾಲೀಕ ವಿನ್ಸ್ ಮ್ಯಾಕ್ಮನ್ ಅವರ ತಲೆ ಬೋಳಿಸಿದ ದೃಶ್ಯ ಇದೆಯಲ್ಲ, ಅದು ಅವರ ಕ್ಯಾರೆಕ್ಟರ್ಗೆ ಹಿಡಿದ ಕನ್ನಡಿ. ಟ್ರಂಪ್ ರಾಜಕೀಯವನ್ನು ಕೂಡ ಕುಸ್ತಿ ಅಖಾಡ ಥರ ನೋಡ್ತಾರೆ. ಅವರ ಪ್ರಕಾರ ಎಲೆಕ್ಷನ್ ಅಂದರೆ ಡಿಬೇಟ್ ಅಲ್ಲ, ಅದು ಕೇಜ್ ಫೈಟ್. ಕುಸ್ತಿಯಲ್ಲಿ ಹೇಗೆ ಹೀರೋ ಮತ್ತು ವಿಲನ್ ಇರ್ತಾರೋ ಹಾಗೆ ಇವರು ತಮ್ಮ ಎದುರಾಳಿಗಳನ್ನು ವಿಲನ್ ಅಥವಾ ಕಾಮಿಡಿ ಪೀಸ್ ಥರ ಬಿಂಬಿಸ್ತಾರೆ. ಅದಕ್ಕಾಗಿಯೇ ಅವರು ವಿಚಿತ್ರವಾದ ಅಡ್ಡ ಹೆಸರುಗಳನ್ನು, ನಿಕ್ ನೇಮ್ಗಳನ್ನು ಇಡೋದು. ಹಿಲರಿ ಕ್ಲಿಂಟನ್ ಅವರನ್ನು ಕ್ರೂಕೆಡ್ ಹಿಲರಿ ಅಂತ ಕರೆದ್ರು. ಜೋ ಬೈಡನ್ರನ್ನ ಸ್ಲೀಪಿ ಜೋ ಅಂತ ಕರೆದ್ರು. ಟೆಡ್ ಕ್ರೂಸ್ ಅವರಿಗೆ ಲೈನ್ ಟೆಡ್ ಅಂತ ಕರೆದ್ರು. ಯಾಕೆ ಹೀಗೆ ಮಾಡ್ತಾರೆ? ಬರೀ ತಮಾಷೆನ ಅಲ್ಲ, ಇದು ಸೈಕಲಾಜಿಕಲ್ ಬ್ರ್ಯಾಂಡಿಂಗ್. ನೀವು ಎದುರಾಳಿಯನ್ನು ಈ ಥರ ಜೋಕರ್ ಥರ ಕರೆದು ಬ್ರ್ಯಾಂಡ್ ಮಾಡಿದ್ರೆ ಅವರ ಇಮೇಜ್ಗೆ ಸೀರಿಯಸ್ ಡ್ಯಾಮೇಜ್ ಆಗುತ್ತೆ. ಆಗ ಜನರಿಗೆ ಅವರು ಮಾತನಾಡೋ ಸೀರಿಯಸ್ ವಿಚಾರಗಳು ತಲುಪಲ್ಲ. ಅವರು ಕೂಡ ಅದೇ ಥರ ನೋಡೋಕೆ ಶುರು ಮಾಡ್ತಾರೆ. ಬೈಡನ್ ಮುಖ ನೋಡಿದ ತಕ್ಷಣ ಇವರು ಸ್ಲೀಪಿ ಜೋ ಅಂತ ನಗಾಡ್ತಾರೆ ಜನ. ನಿದ್ದೆಲಿರ್ತಾರೆ ಯಾವಾಗಲೂ ಅಂತ. ಬೈಡನ್ ಎಂಥ ಸೀರಿಯಸ್ ಟಾಕ್ ಮಾಡಿದ್ರು ಕೂಡ ಕೌಂಟ್ ಆಗಲ್ಲ. ಅವಾಗ ಎದುರಾಳಿಯ ಚಾರಿತ್ರ್ಯವನ್ನೇ ಮುಗಿಸ್ಬಿಡೋದು, ವ್ಯಕ್ತಿತ್ವವನ್ನೇ ಒಂದು ಮೀಮ್ ಮಾಡಿ ಅವರ ಕಾನ್ಫಿಡೆನ್ಸ್ ಕುಗ್ಸೋದು ಟ್ರಂಪ್ ಸ್ಟ್ರಾಟಜಿ. ಅವರ ರ್ಯಾಲಿಗಳನ್ನು ಗಮನಿಸಿ, ಅವು ರಾಜಕೀಯ ಭಾಷಣಗಳ ಥರ ಇರುವುದಿಲ್ಲ. ಅದೊಂಥರ ರಾಕ್ ಕಾನ್ಸರ್ಟ್ ಅಥವಾ ಸ್ಟ್ಯಾಂಡಪ್ ಕಾಮಿಡಿ ಶೋ ಥರ ಇರುತ್ತೆ. ಜನ ಅಲ್ಲಿಗೆ ಬರೋದು ಪಾಲಿಸಿ ಕೇಳೋಕ್ಕಲ್ಲ, ಎಕಾನಮಿಕ್ ಪಾಲಿಸಿ, ಸ್ಟೇಟ್ ಪಾಲಿಸಿ, ಡಿಫೆನ್ಸ್ ಪಾಲಿಸಿ ಕೇಳೋಕ್ಕಲ್ಲ, ಮಜಾ ತಗೊಳ್ಳೋಕೆ. ಟ್ರಂಪ್ ಗೊತ್ತು, ಎಲ್ಲಿವರೆಗೂ ನಾನು ಜನರಿಗೆ ಮಜಾ ಕೊಡ್ತಾ ಇರ್ತೀನೋ ಅಲ್ಲಿವರೆಗೂ ನಾನು ಅಧಿಕಾರದಲ್ಲಿ ಇರಬಹುದು ಅಂತ. ವರ್ಲ್ಡ್ ಎಕನಾಮಿಕ್ ಫೋರಮ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಟಾವೋಸ್ನಲ್ಲಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸುಮಾರೆಲ್ಲ ಮಾತಾಡಿದ್ರು ಬಿಡಿ. ಫುಲ್ ನ್ಯೂಸಲ್ಲಿ ಹೇಳಿದ್ವಿ ನಾವು ನಿಮಗೆ. ಅದನ್ನು ಹೇಳಿದೇ ಇರೋದೊಂದಿದೆ. ತನ್ನ ರಿಸರ್ವ್ ಬ್ಯಾಂಕ್ ಅಥವಾ ಅಲ್ಲಿನ ಫೆಡರಲ್ ಬ್ಯಾಂಕ್ನ ಚೇರ್ಮನ್ ಆಗಿರೋ ಜೆರೋಮಿ ಪೋವೆಲ್ ಇಂಟ್ರೆಸ್ಟ್ ರೇಟ್ ಇವರು ಕಟ್ ಮಾಡ್ತಾ ಇಲ್ಲ, ನಾನು ಹೇಳ್ದಂಗೆ ಕಟ್ ಮಾಡ್ತಿಲ್ಲ ಅಂಥೇಳಿ ಸ್ಟುಪಿಡ್ ಪಾವೆಲ್ ಅಂತ ಕರೆದ್ರು. ವರ್ಲ್ಡ್ ಎಕನಾಮಿಕ್ ಫೋರಮ್ನ ಸಮ್ಮಿಟ್ನಲ್ಲಿ ಸ್ಟುಪಿಡ್ ಪಾವೆಲ್ ಅಂದ್ಬಿಟ್ರು ಅಮೆರಿಕದ ಫೆಡರಲ್ ಬ್ಯಾಂಕ್ ಚೇರ್ಮನ್ಗೆ. ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಇರ್ತಾರೋ ಹೇಗೆ ಫೆಡರಲ್ ಬ್ಯಾಂಕ್ ಚೇರ್ಮನ್. ನಮ್ಮ ಗವರ್ನರ್ ಮಾಡಿದರೆ ನಮ್ಮ ದೇಶಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಅಮೆರಿಕದ ಫೆಡರಲ್ ಬ್ಯಾಂಕ್ ಚೇರ್ಮನ್ ಮಾಡೋ ಕೆಲಸ ಇಡೀ ಜಗತ್ತಿಗೆ ಇಂಪ್ಯಾಕ್ಟ್ ಆಗುತ್ತಲ್ವಾ. ಅಂಥ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಯನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಸ್ಟುಪಿಡ್ ಪಾವೆಲ್ ಅಂತ ಸ್ಪೀಚಲ್ಲಿ ಹೇಳಿದ್ರು. ಇದು ಟ್ರಂಪ್ ಮ್ಯಾಡ್ ಮ್ಯಾನ್ ಸಿದ್ಧಾಂತ. ಇದೆಲ್ಲದರ ಆಚೆಗೆ ಟ್ರಂಪ್ ಅವರ ಈ ಅನಿರೀಕ್ಷಿತ ವರ್ತನೆ ಹಿಂದೆ ಒಂದು ಭಯಾನಕ ರಾಜಕೀಯ ಲಾಜಿಕ್ ಇದೆ. ಪೊಲಿಟಿಕಲ್ ಸೈನ್ಸ್ನಲ್ಲಿ ಇದನ್ನು ಮ್ಯಾಡ್ ಮ್ಯಾನ್ ಥಿಯರಿ ಅಂತಾರೆ. ಇದನ್ನು ಮೊದಲು ಬಳಸಿದ್ದು ರಿಚರ್ಡ್ ನಿಕ್ಸನ್. ಈಗ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಿರೋದು ಟ್ರಂಪ್. ಏನು ಥಿಯರಿ ಇದು? ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ ಸ್ನೇಹಿತರೆ. ರಷ್ಯಾ, ಚೈನಾ ಅಥವಾ ಉತ್ತರ ಕೊರಿಯಾದಂತಹ ಶತ್ರು ರಾಷ್ಟ್ರಗಳಿಗೆ ಅಮೆರಿಕದ ಅಧ್ಯಕ್ಷನ ಬಗ್ಗೆ ಒಂದು ಭಯ ಇರಬೇಕು. ಇವನ ತಲೆ ಸರಿ ಇಲ್ಲ, ಇವನಿಗೆ ಮೂಡ್ ಬಂದರೆ ಅಥವಾ ಕೋಪ ಬಂದರೆ ಲಾಜಿಕ್ ಇಲ್ಲದೆ ಅಣುಬಾಂಬ್ ಬೇಕಾದರೂ ಹಾಕಿಬಿಡ್ತಾನೆ ಅನ್ನೋ ಭಯವನ್ನು ಹುಟ್ಟಿಸ್ಬೇಕು. ಯಾವಾಗ ಶತ್ರುಗೆ ನೀವು ಏನು ಮಾಡ್ತೀರಾ ಅಂತ ಊಹಿಸೋಕೆ ಆಗೋಲ್ವೋ ಆಗ ಅವ್ರು ನಿಮ್ಮ ತಂಟೆಗೆ ಬರೋಕೆ ಹೆದರ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವೆನೆಜುವೆಲಾ ಆಪರೇಷನ್. ವರ್ಷಗಳಿಂದ ವೆನೆಜುವೆಲಾ ಸರ್ವಾಧಿಕಾರಿ ನಿಕೋಲಸ್ ಮಡುರೋ, ಅದಕ್ಕಿಂತ ಮುಂಚೆ ಹ್ಯೂಗೋ ಶಾವೆಸ್ ವೆನೆಜುವೆಲಾನು ಕಂಟ್ರೋಲ್ ಮಾಡ್ತಿದ್ರು. ಅಮೆರಿಕಾವಿಂದನೂ ಶತ್ರುನೇ. ಎಲ್ಲ ಅಮೆರಿಕ ಅಧ್ಯಕ್ಷರುಗಳು ನೋಡಿ ಸರಿ ಇರಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾ ಸ್ಯಾಂಕ್ಷನ್ಗಳನ್ನು ಹಾಕೊಂಡ್ಬಂದಿದ್ರು ವೆನೆಜುವೆಲಾಗೆ ದಶಕಗಳಿಂದ. ಹ್ಯೂಗೋ ಶಾವೆಸ್ ದಶಕಗಳ ಕಾಲ ಆಳಿದ್ರು. ಆವಾಗಲೂ ಕೂಡ ಮಡುರೋ ಬಂದೇ ಈಗ ಸುಮಾರು ಟೈಮ್ ಆಗಿತ್ತು. ಎಲ್ಲ ಅಧ್ಯಕ್ಷರುಗಳು ಜಸ್ಟ್ ಬಾಯಿ ಮಾತಿಗೆ ಸೀಮಿತ ಆಗಿದ್ರು. ಟ್ರಂಪ್ ಏನು ಮಾಡಿದ್ರು? ಸೇನೆ ನುಗ್ಗಿಸಿ ಅಧ್ಯಕ್ಷನನ್ನು ಹೊತ್ಕೊಂಡ್ಬಂದು ಅಮೆರಿಕದಲ್ಲಿ ಜೈಲಲ್ಲಿ ಇಟ್ಟಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷನನ್ನು ಬೆಡ್ರೂಮಿಗೆ ನುಗ್ಗಿ ಸೇನೆ ನುಗ್ಗಿಸಿ ಹೊತ್ಕೊಂಡು ಬಂದು ಅಮೆರಿಕದ ಜೈಲಿಗೆ ಹಾಕಿದ್ದಾರೆ ಟ್ರಂಪ್. ಬರೀ ವಾರ್ನಿಂಗ್ ಎಲ್ಲ ಇಲ್ಲ ಟ್ರಂಪ್ದು. ನೋಡಿ ನಾನು ಹಿಂಗೂ ಮಾಡಬಲ್ಲೆ ಅಂತ ಜಗತ್ತಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಕಾನೂನಿಗೆ ವಿರುದ್ಧ ಅಂತ ಗೊತ್ತಿದ್ರು ಟ್ರಂಪ್ ಕೇರ್ ಮಾಡಲಿಲ್ಲ. ಇಲ್ಲ ರೀ, ನಶಾ ಉಗ್ರ ಆತ ಅಂತ ಹೇಳಿಬಿಟ್ರು. ಪ್ರೂವ್ ಆಗೋದು ಆಮೇಲೆ ಕೋರ್ಟಲ್ಲಿ ಆಗುತ್ತೆ, ಹೇಳಕ್ಕೆ ಏನಾಗಬೇಕು ಕಾರಣ ಕೊಟ್ಟರು. ಅದನ್ನು ರಿಪೀಟೆಡ್ಲಿ ಹೇಳಿ ಬಲವಾಗಿ ಸಮರ್ಥನೆ ಮಾಡಿಕೊಂಡ್ರು. 16 ಬೋಟ್ಗಳನ್ನು ಆ ಕಡೆ ಕೆರೆಬಿಯನ್ ಸೀಲ್ ಬರ್ತಿರೋದನ್ನೆಲ್ಲ ಮುಳುಗಿಸಿದ್ರು. ತನಿಖೆ ಎಲ್ಲ ಏನಿಲ್ಲ, ಮಿಸೈಲ್ ಹಾಕಿ ಮುಳುಗಿಸಿದ್ರು. ಏನು ಮಡುರೋ ಕಳಿಸ್ತಾ ಇದ್ದ ನಶಾ ಸಾಮಗ್ರಿ ತುಂಬಿದ್ದ ಬೋಟ್ ಅಂತ.
ನೋಡಿ ಹೇಳಷ್ಟು ಹೇಳ್ತಿದ್ವಿ ಮತ್ತೆ ಬರ್ತಾ ಇದೆ, ಮುಳುಗಿಸ್ತಾ ಇದೀವಿ. ಇಲ್ಲ ಇವ್ರು ಕೇಳ್ತಾ ಇಲ್ಲ ಅಂತ ಹೇಳಿ ಲಾಸ್ಟಿಗೆ ನುಗ್ಗಿ ಅಧ್ಯಕ್ಷನನ್ನು ಹೊತ್ಕೊಂಡ್ಬಂದು ಜೈಲಲ್ಲಿಟ್ಟಿದ್ದಾರೆ ಅಮೆರಿಕದಲ್ಲಿ. ಈ ಘಟನೆ ನೋಡಿ ರಷ್ಯಾದ ಪುಟಿನ್ ಇರ್ಬೋದು, ಜಿನ್ಪಿಂಗ್ ಇರ್ಬೋದು, ಅಥವಾ ಇರಾನ್ ಇರ್ಬೋದು, ಒಂದ್ಸಲ ಶೇಕ್ ಆಗಿರ್ತಾರೆ ಒಳಗಡೆ. ಟ್ರಂಪ್ ಬರೀ ಬೊಗಳಲ್ಲ, ಕಚ್ಚುತ್ತಾರೆ ಇವರು ಅಂಥೇಳಿ ಮೆಸೇಜ್ ಪಾಸ್ ಆಗಿದೆ. ಇದು ಜನರಿಗೆ ಹುಚ್ಚ ಅಂತ ಹೇಳಿ ಕಮೆಂಟ್ ಮಾಡಕ್ಕೆ ಈಸಿ, ಆದರೆ ಇದನ್ನು ಡಿಪ್ಲೊಮಸಿಯಲ್ಲಿ ಕ್ಯಾಲ್ಕುಲೇಟೆಡ್ ಡಿಟರೆನ್ಸ್ ಅಂತ ಕರೀತಾರೆ. ನಾನೇ ದೇವರು, ನಾನೇ ಗ್ರೇಟ್. ಉಪೇಂದ್ರ ಅವರು ಪಿಕ್ಚರಲ್ಲಿ ಐ ಆಮ್ ಗಾಡ್ ಇಸ್ ಗ್ರೇಟ್ ಅಂತ ಓಡಾಡ್ತಿದ್ರು ಗೊತ್ತಾ. ಆ ಕ್ಯಾರೆಕ್ಟರ್ ಇತ್ತಲ್ಲ ಮೂವಿದು, ಅದರದ್ದು ಡಬಲ್ ಡೋಸ್ ಇದ್ರೆ ಹೆಂಗಿರುತ್ತೆ. ಅವರು ಟ್ರಂಪ್ ಮೂವಿಲಿ ಓಕೆ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿ ಅದನ್ನು ರಿಯಲ್ ಆಗಿ ಮಾಡಿ ತೋರಿಸೋದು ಅಂತ ಹೇಳಿದ್ರೆ ಜಗತ್ತಿನ ನಾನು ಟ್ರಂಪ್. ಈಗ ಜೊತೆಗೆ ಸ್ನೇಹಿತರೆ, ಟ್ರಂಪ್ಗೆ ವಿಪರೀತವಾದ ನಾರ್ಸಿಸಮ್ ಇದ್ದಂಗೆ ಕಾಣಿಸುತ್ತೆ. ಅತಿಯಾದ ಸ್ವಯಂ ಪ್ರೇಮ. ಜಗತ್ತು ತನ್ನ ಸುತ್ತ ರಿವಾಲ್ವ್ ಆಗಬೇಕು, ಸುತ್ತಬೇಕು, ತಾನೇ ಎಲ್ಲರಿಗಿಂತ ಬುದ್ಧಿವಂತ ಅನ್ನೋ ಹಪಾಹಪಿ. ಟ್ರಂಪ್ ತಮ್ಮ ಪುಸ್ತಕ ದಿ ಆರ್ಟ್ ಆಫ್ ದಿ ಡೀಲ್ನಲ್ಲಿ ಈ ಒಂದು ಪದವನ್ನು ಬಳಸ್ತಾರೆ. ಟ್ರೂತ್ಫುಲ್ ಹೈಪರ್ ಬೋರ್ ಅಂತ, ಸತ್ಯದ ಅತಿಶಯೋಕ್ತಿ ಅಂತ. ಇಲ್ಲಿ ಟ್ರಂಪ್ ಹೇಳ್ತಾರೆ, ಜನರ ಗಮನವನ್ನು ಸೆಳೆಬೇಕು ಅಂದರೆ ಒಂದು ವಿಷಯವನ್ನು ಊಹೆಗೂ ನಿಲುಕದಷ್ಟು ದೊಡ್ಡದಾಗಿ ಹೇಳಬೇಕು ಅಂತ. ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ, ನಾನು ಕಟ್ಟಿದ ಬಿಲ್ಡಿಂಗ್ಗಳೇ ಗ್ರೇಟ್. ಹೀಗೆ ಇವರ ಈ ಬಿಸ್ನೆಸ್ ಮೈಂಡ್ ಸೆಟ್ ಮತ್ತು ಅಹಂಕಾರ ಎಷ್ಟರ ಮಟ್ಟಿಗಿದೆ ಅಂದರೆ ಇವರು ದೇಶಗಳನ್ನು ಕೂಡ ರಿಯಲ್ ಎಸ್ಟೇಟ್ ಪೀಸ್ ಥರ ಸೈಟ್ ಥರ ನೋಡ್ತಾರೆ. ಅದಕ್ಕೆ ಸಾಕ್ಷಿ ಇತ್ತೀಚೆಗಿನ ಗ್ರೀನ್ಲ್ಯಾಂಡ್ ವಿವಾದ. ಡ್ಯಾವೋಸ್ನಲ್ಲಿ ನಿಂತ್ಕೊಂಡು ಏನು ಹೇಳಿದ್ರು ಗ್ರೀನ್ಲ್ಯಾಂಡ್ಗೆ ಅವರು, ಅದು ದೊಡ್ಡ ಭೂಭಾಗ, ಡೆನ್ಮಾರ್ಕ್ ರಾಷ್ಟ್ರದ ಕಂಟ್ರೋಲ್ನಲ್ಲಿರೋ ಗ್ರೀನ್ಲ್ಯಾಂಡ್ ಅನ್ನೋ ಸ್ವಾಯತ್ತ ಪ್ರದೇಶ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು, ಮಂತ್ರಿಗಳು, ಜನ ಎಲ್ಲ ಇದ್ದಾರೆ. ಪಾಪ್ಯುಲೇಷನ್ ಕಮ್ಮಿ ಬಿಡಿ, 56,000 ಜನ, ಆದರೂ ಕೂಡ ಅವರು ಸ್ವಾಯತ್ತವಾಗಿ ಬದುಕ್ತಾ ಇದ್ದಾರೆ ಇಷ್ಟು ವರ್ಷಗಳಿಂದ. ಈ ಗ್ರೀನ್ಲ್ಯಾಂಡ್ನ ಸೈಜ್ ಭಾರತದ ಟಾಪ್ 10 ದೊಡ್ಡ ರಾಜ್ಯಗಳನ್ನೆಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ ಅಷ್ಟು ದೊಡ್ಡ ಜಾಗ ಇದು. ಡ್ಯಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ನಿಂತ್ಕೊಂಡು ಟ್ರಂಪ್ ಬಳಸಿದ ಪದ ಏನು ಗೊತ್ತಾ? ಎ ಬಿಗ್ ಬ್ಯೂಟಿಫುಲ್ ಪೀಸ್ ಆಫ್ ಐಸ್ ಅಂತ. ಪೀಸ್ ಆಫ್ ಐಸ್, ಎ ಬಿಗ್ ಬ್ಯೂಟಿಫುಲ್ ಪೀಸ್ ಆಫ್ ಐಸ್. ಅವರಿಗೆ ಬಿಗ್ ಮತ್ತು ಬ್ಯೂಟಿಫುಲ್ ಮೇಲೆ ಬಹಳ ಆಸಕ್ತಿ ಮತ್ತು ಆಸೆ ಟ್ರಂಪ್ಗೆ. ಅಮೆರಿಕದಲ್ಲೊಂದು ಬಿಲ್ ತಂದರು, ಅದಕ್ಕೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಂತ ಹೆಸರಿಟ್ರು. ಈಗ ಗ್ರೀನ್ಲ್ಯಾಂಡ್, ಅದು ಗ್ರೀನ್ಲ್ಯಾಂಡ್ ಅಲ್ಲ, ಅದು ಗ್ರೀನ್ಲ್ಯಾಂಡ್ ಅಂತ ಕರೆದ್ರೆ ತಪ್ಪಾಗುತ್ತಂತೆ. ಅದನ್ನು ಟ್ರಂಪ್ ಹೇಳಿರೋದು ಅವ್ರದ್ದೇ ಪದ. ಗ್ರೀನ್ಲ್ಯಾಂಡ್ ಅಂತ ಹೇಳಿದ್ರೆ ಸರಿಯಾಗಲ್ಲ, ಲ್ಯಾಂಡೇ ಅಲ್ಲ ಅದು, ಅದು ಬಿಗ್ ಬ್ಯೂಟಿಫುಲ್ ಪೀಸ್ ಆಫ್ ಐಸ್ ಅಂದರು ಅವರು. ಅಲ್ಲಿನ ಖನಿಜ ಸಂಪತ್ತನ್ನು ಈಗ ಲೂಟಿ ಮಾಡೋಕ್ಕೆ, ಕಂಟ್ರೋಲಿ ತಗೊಳ್ಳೋಕೆ, ಅಮೆರಿಕದ ವಶಕ್ಕೆ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ದುಡ್ಡು ಕೊಡ್ತೀವಿ ಕೊಡಿ ಅಂದರು. ಅಮೆರಿಕ ಜನರಿಗೆ ದುಡ್ಡು ಕೊಡೋ ಪ್ಲಾನ್ ಆಗ್ತಿದೆ. ಮಿಲಿಟರಿ ಬಳಸೋ ಬಗ್ಗೆ ಲೆಕ್ಕಾಚಾರಗಳಾಗ್ತಾ ಇದ್ದಾವೆ. ಒಟ್ಟಲ್ಲಿ ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ. 21ನೇ ಶತಮಾನದಲ್ಲಿ ಒಂದು ರಾಷ್ಟ್ರವನ್ನು ಅಂಗಡಿ ಸಾಮಾನು ಥರ ಕೊಳ್ಳೋಕೆ ಹೋಗಿರೋ ಜಗತ್ತಿನ ಏಕೈಕ ಅಧ್ಯಕ್ಷ ಇವರು. ಆದರೆ ಯಾವಾಗ ಡೆನ್ಮಾರ್ಕ್ ಮತ್ತು ಯುರೋಪ್ನವರು ಇದೆಲ್ಲ ಆಗಲ್ಲ ಅಂತ ಹೇಳಿದಾಗ ಟ್ರಂಪ್ಗೆ ಈಗೋ ಹರ್ಟ್ ಆಯಿತು. ನೆಕ್ಸ್ಟ್ ರಿಯಾಕ್ಷನ್ ಏನಿತ್ತು ಗೊತ್ತಾ? ಹಾಗಿದ್ರೆ ನ್ಯಾಟೋಗೆ ಅಮೆರಿಕ ಕೊಡೋ ದುಡ್ಡನ್ನು ಕಟ್ ಮಾಡ್ತೀನಿ, ನ್ಯಾಟೋ ವೇಸ್ಟ್, ಯುರೋಪ್ನಿಂದ ಬರೋ ವಸ್ತುಗಳ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡ್ತೀನಿ ಅಂದರು. 2026ರ ಬಜೆಟ್ನಲ್ಲಿ ಬೆದರಿಕೆ ಹಾಕಿದ್ರು, ಮಾಡ್ತೀನಿ ಇದನ್ನು ಅಂತ. ತನ್ನ ಹುಚ್ಚು ಯೋಜನೆಗಳಿಗೆ ಬೆಂಬಲ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅತಿ ದೊಡ್ಡ ಮಿಲಿಟರಿ ಮೈತ್ರಿಕೂಟವನ್ನು ಮುರಿದು ಹಾಕೋಕೆ ಹೊರಟಿದ್ದಾರೆ ನ್ಯಾಟೋವನ್ನು. ಇದೀವರ ಹಠಮಾರಿ ಧೋರಣೆ ಮತ್ತು ಟ್ರಾನ್ಸಾಕ್ಷನಲ್ ಮೈಂಡ್ಸೆಟ್, ವ್ಯಾಪಾರಿ ಮನಸ್ಥಿತಿಯ ಪರಮಾವಧಿ. ಅವರಿಗೆ ಫ್ರೆಂಡ್ಸ್ ಇಲ್ಲ, ಕಾಣೋದು ಬರೀ ಡೀಲ್ಸ್ ಮಾತ್ರ. ಸ್ನೇಹಿತರಲ್ಲಿ ಡೀಲ್ ಅಂತ ಬಂದಾಗ ಒಂದು ಬೆಸ್ಟ್ ಡೀಲ್ ನಿಮಗೆ ಹೇಳಬೇಕು. ಬರೀ 39,500 ರೂಪಾಯಿಗೆ ಕಾಶಿ, ಅಯೋಧ್ಯೆ, ಗಯಾ, ಬೋಧ್ ಗಯಾ ಹೋಗಿ ಬರೋ ಅವಕಾಶ ಸೈನ್ಸ್ ಟೂರಿಸಂನ ಪ್ಯಾಕೇಜ್. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ರೌಡಿ ರಾಜಕೀಯದ ಅಪ್ಪ. ಇನ್ನು ಕಡೆದಾಗಿ ಟ್ರಂಪ್ ಯಾಕೆ ಹೀಗಿದ್ದಾರೆ ಅಂತ ತಿಳ್ಕೋಬೇಕು ಅಂದರೆ ನಾವು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಇಂದಿನ ಈ 79 ವರ್ಷದ ಟ್ರಂಪ್ ಹುಟ್ಟಿದ್ದು ಆ ಮಿಲಿಟರಿ ಸ್ಕೂಲ್ನ ಕಾಂಪೌಂಡ್ ಒಳಗಡೆ. ಟ್ರಂಪ್ ಹುಟ್ಟಿದ್ದು ಬಂಗಾರದ ತೊಟ್ಟಿಲಲ್ಲಿ, ನ್ಯೂಯಾರ್ಕ್ನ ಕುಬೇರ ಬಿಲ್ಡರ್ ಫ್ರೆಡ್ ಟ್ರಂಪ್ ಮಗನಾಗಿ. ಆದರೆ ಬೆಳೆದಿದ್ದು ಬೆಂಕಿಯ ನಡುವೆ. ಅವ್ರ ತಂದೆ ಫ್ರೆಡ್ ಟ್ರಂಪ್ ತುಂಬ ಕಠಿಣ ವ್ಯಕ್ತಿಯಾಗಿದ್ದರು. ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೂ ಹೇಳಿಕೊಟ್ಟಿದ್ದು ಒಂದೇ ಪಾಠ: ಜಗತ್ತಲ್ಲಿ 2 ಥರದ ಪೀಪಲ್ ಇರೋದು, ಒಬ್ಬರು ಕಿಲ್ಲರ್ಸ್, ಇನ್ನೊಬ್ಬರು ಲೂಸರ್ಸ್ ಅಂತ. ಒಂದೋ ಬೇಟೆಗಾರನಾಗು, ಇಲ್ಲ ಲೂಸರ್ ಆಗು, ಮಿಡ್ಲಲ್ಲಿ ಜಾಗ ಇಲ್ಲ ಅಂತ. ಬಾಲಕ ಟ್ರಂಪ್ ಸಿಕ್ಕಾಪಟ್ಟೆ ತುಂಟಾಗಿದ್ರು. ಅವರನ್ನು ಸರಿದಾರಿಗೆ ತರೋಕೆ ತಂದೆ ಅವ್ರನ್ನ ನ್ಯೂಯಾರ್ಕ್ ಮಿಲಿಟರಿ ಅಕಾಡೆಮಿಗೆ ಸೇರಿಸಿದ್ರು. ಮಿಲಿಟರಿ ಶಿಸ್ತಲ್ಲಾದರೂ ಕೂಡ ಮಗ ರಿಪೇರಿ ಆಗ್ತಾನೆ ಅಂಥೇಳಿ. ಅಲ್ಲಿ ಸೀನಿಯರ್ಸ್ ಕೊಡ್ತಾ ಇದ್ದ ರ್ಯಾಗಿಂಗ್ ಮತ್ತು ಬಲಶಾಲಿಯಾಗಿದ್ದರೆ ಮಾತ್ರ ಬದುಕೋಕೆ ಸಾಧ್ಯ ಅನ್ನೋ ವಾತಾವರಣ ಟ್ರಂಪ್ರನ್ನು ಮತ್ತಷ್ಟು ಕಟುವಾಗಿಸ್ತು. ಎಮೋಷನ್ನೇ ಇಲ್ಲದ ವ್ಯಕ್ತಿಯನ್ನಾಗಿ, ಕಲ್ಲನ್ನಾಗಿ ಮಾಡ್ತು. ಅವರ ಮನಸ್ಸಿನ ಆಳದಲ್ಲಿ ಇವತ್ತಿಗೂ ಒಂದು ಭಯ ಇದೆ. ಜನ ಎಲ್ಲಿ ನನ್ನನ್ನು ಲೂಸರ್ ಅಂತ ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಭಯ. ಆ ಭಯವೇ ಅವ್ರನ್ನ ಯಾವಾಗಲೂ ಅಟ್ಯಾಕಿಂಗ್ ಮೋಡ್ನಲ್ಲೇ ಇಡುತ್ತೆ. ಅವರು ಸೋಲನ್ನು ಒಪ್ಕೊಳ್ಳಲ್ಲ, ಯಾಕಂದರೆ ಅವರ ತಂದೆಯ ದೃಷ್ಟಿಯಲ್ಲಿ ಸೋಲನ್ನು ಬದುಕೋಕೆ ಲಾಯಕೇ ಇಲ್ಲ. ಸೊ ಅಂತಿಮವಾಗಿ ಹೇಳೋದಿದ್ರೆ ಡೊನಾಲ್ಡ್ ಟ್ರಂಪ್ ಅವರ ಈ ವರ್ತನೆ ಆಕಸ್ಮಿಕ ಅಲ್ಲ. ಇದು ರಾಯ್ ಕೋನ್ ಕಲಿಸಿದ ಗೂಂಡಾಗಿರಿ, ರಿಯಾಲಿಟಿ ಶೋ ಕೊಟ್ಟ ಧೈರ್ಯ ಮತ್ತು ಟಿವಿಯನ್ನು ರೂಲ್ ಮಾಡೋ ಟ್ಯಾಕ್ಟಿಕ್ಸ್
ಮತ್ತು ನಿಕ್ಸನ್ನ ಮ್ಯಾಡ್ಮನ್ ಥಿಯರಿ ಮತ್ತು ತಂದೆ ಕಲಿಸ್ಕೊಟ್ಟ ಕಿಲ್ಲರ್ ಸಿದ್ಧಾಂತದ ಡೆಡ್ಲಿ ಕಾಕ್ಟೈಲ್ ಕಾಂಬಿನೇಷನ್. ವೆನೆಜುವೆಲಾದಿಂದ ಗ್ರೀನ್ಲ್ಯಾಂಡ್ವರೆಗೂ, ಟ್ವಿಟರ್ನಿಂದ ವೈಟ್ ಹೌಸ್ವರೆಗೂ ಅವರ ಪ್ರತಿಯೊಂದು ನಡೆ ಕೂಡ ಈ 5 ಅಂಶಗಳ ಮೇಲೆಯೇ ನಿಂತಿದೆ. ಅವರ ವಿರೋಧಿಗಳಿಗೆ ಅವರೊಬ್ಬ ಜೋಕರ್ ಥರ ಕಾಣ್ಬೋದು, ಡೇಂಜರಸ್ ಆಗಿ ಕಾಣ್ಬೋದು. ಆದರೆ ಅವರ ಕೋಟ್ಯಂತರ ಅಭಿಮಾನಿಗಳಿಗೆ ಅವರು ಸಿಸ್ಟಮ್ ವಿರುದ್ಧ ಹೋರಾಡೋ ಒಬ್ಬಂಟಿ ಫೈಟರ್ ಆಗಿ ಕಾಣಿಸ್ತಾರೆ. ಟ್ರಂಪ್ ನಿಮಗೆ ಇಷ್ಟ ಆಗ್ತಾರೋ ಇಲ್ವೋ ಅದು ಬೇರೆ ಮಾತು, ಆದರೆ ಅವ್ರನ್ನ ಇಗ್ನೋರ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಿಮಗೇನಿಸುತ್ತೆ? ಟ್ರಂಪ್ ಅವರ ಈ ಅಗ್ರೆಸಿವ್ ನೇಚರ್ ಅಮೆರಿಕಗೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ವೆನೆಜುವೆಲಾ ಮತ್ತು ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅವರ ನಡೆ ಸರಿ ಇತ್ತಾ? ನಿಮ್ಮ ಅಭಿಪ್ರಾಯವನ್ನು ಮರೀದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸ್ ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಮೆಂಬರ್ ಓನ್ಲಿ ಬುಲೆಟಿನ್, ಬಿಸ್ ನ್ಯೂಸ್, ಕರೆಂಟ್ ಪವರ್, ಹಾಗೆ ಎಲ್ಲ ಸ್ಪೆಷಲ್ ವೀಡಿಯೋಸ್ ಇನ್ಕ್ಲೂಡಿಂಗ್ ಎಕನಾಮಿಕ್ಸ್ನ ಮಿನಿ ಸೀರೀಸ್ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.